ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನೀವು ಚಿಂತಾಮಣಿ ಆಸುಪಾಸು ಒಳ್ಳೆಯ ನೀಟ್ ಹಾಗೆ ಜೆಇಇ ಕಾಲೇಜ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ನಾನ್ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಯುಪಿಯು ಕಾಲೇಜ್ ಹಾಗೂ ಕ್ಯಾಟಲೈಸರ್ ಅಕಾಡೆಮಿ. ಚಿಂತಾಮಣಿಯ ಹೊಸ ನೀಟ್ ಹಾಗೂ ಜೆಇಇ ತರಬೇತಿಗೋಸ್ಕರನೇ ಮಾಡಿರುವಂತ ಕಾಲೇಜ್. ಇಲ್ಲಿ ನಿಮ್ಗೆ ನೀಟ್ ಹಾಗೂ ಜೆಇಇ ಎಕ್ಸಾಮ್ ಎಕ್ಸ್ಪರ್ಟ್ ಗಳಿಂದಾನೇ ಕೋಚಿಂಗ್, ಸೂಪರ್ ಸುಪ್ರೀಂ ಆಗಿರುವಂತ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ ಇರೋ ಕ್ಲಾಸ್ ರೂಮ್, ದೊಡ್ಡ ಆಟದ ಮೈದಾನ, ಯೋಗ, ಮೆಡಿಟೇಷನ್ ಸೆಂಟರ್ ಮತ್ತು ಸುಸಜ್ಜಿತವಾಗಿರುವಂತ ಲೈಬ್ರರಿ. ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಪರ್ಸನಲ್ ಆಗಿ ಸ್ಟೂಡೆಂಟ್ಸ್ ನ ಟ್ರ್ಯಾಕ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಇರುತ್ತೆ, ಅಂದ್ರೆ ಎಕ್ಸಾಮ್ ಗಿಂತ ಮುಂಚೆನೆ ಸ್ಟೂಡೆಂಟ್ಸ್ 100% ರೆಡಿ ಇರ್ತಾರೆ. ಜೊತೆಗೆ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಯಾವುದೇ ಡೌಟ್ ಇದ್ರು ಅಲ್ಲೇ ಕ್ಲಿಯರ್ ಆಗುತ್ತೆ. ಸೀಟ್ಸ್ ಲಿಮಿಟೆಡ್ ಇರುತ್ತೆ. ಇವತ್ತೇ ಈ ಕೂಡಲೇ catalyzeracademy.com ಗೆ ಹೋಗಿ ಕ್ವೈರಿ ಕೊಡಿ ಅಥವಾ ಕೆಳಕಂಡಂತ ಫೋನ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಮಗುವಿನ ಭವಿಷ್ಯ ಕ್ಯಾಟಲೈಸರ್ ಅಕಾಡೆಮಿ ಕೈಲಿ ತೆರವಾಗಿರುತ್ತೆ. ಧನ್ಯವಾದ. ಯುಪಿಎಸ್ ರ್ಯಾಂಕ್ ವಿಜೇತ ಡಾಕ್ಟರ್ ವರಣಗೌಡರನ್ನು ಸನ್ಮಾನಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು. ಯುಪಿಎಸ್ಸಿ ಪರೀಕ್ಷೆ ಅಂದರೆ ಅದು ಕೇವಲ ಒಂದು ಪರೀಕ್ಷೆಯಲ್ಲ, ಅದು ಪರಿಶ್ರಮ, ಶಿಸ್ತು, ತಾಳ್ಮೆ ಮತ್ತು ದೃಢ ಸಂಕಲ್ಪದ ಪರೀಕ್ಷೆ. ಸಾವಿರಾರು ಅಭ್ಯರ್ಥಿಗಳ ನಡುವೆ ಡಾಕ್ಟರ್ ಪಿ ವರಣಗೌಡ ತನ್ನ ವೈದ್ಯಕೀಯ ವ್ಯಕ್ತಿಯ ಜೊತೆಗೆ ಕಠಿಣ ಪರಿಶ್ರಮ ಮತ್ತು ಅಚಲ ಮನೋಬಲದ ಮೂಲಕ ಸಾಧನೆ ಮಾಡಿದ್ದಾರೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ NV ಶ್ರೀನಿವಾಸ್ ಸರ್ ಅವರು ಅಭಿಪ್ರಾಯಪಟ್ಟರು. ಅವರು ಚಿಂತಾಮಣಿ ನಗರದ ರಾಜೀವ್ ನಗರ ಬಡಾವಣೆಯ ಪೊಲೀಸ್ ಇಲಾಖೆಯ ಪ್ರಕಾಶ್ ಮತ್ತು ಪ್ರೇಮ ದಂಪತಿಗಳ ನಿವಾಸದಲ್ಲಿ ಅವರ ಸುಪುತ್ರ ಡಾಕ್ಟರ್ ಪಿ ವರಣಗೌಡ UPSC ಪರೀಕ್ಷೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ 462ನೇ ರ್ಯಾಂಕ್ ಮತ್ತು ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್ ಪಡೆದಿರುವುದರಿಂದ ಚಿಂತಾಮಣಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜಿಸಿದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ಡಾಕ್ಟರ್ ವರಣಗೌಡ ಅವರ ಪೋಷಕರಿಗೆ ಅಭಿನಂದನೆಗಳು. ಏಕೆಂದರೆ ಒಬ್ಬ ಮಗುವಿನ ಯಶಸ್ಸಿನ ಹಿಂದೆ ಪೋಷಕರ ಪ್ರೋತ್ಸಾಹ, ತ್ಯಾಗ ಮಹತ್ವದು. ಹಾಗೆಯೇ ಗುರುಗಳ ಮಾರ್ಗದರ್ಶನವೂ ಈ ಸಾಧನೆಗೆ ಮುಖ್ಯ. ವರಣಗೌಡ ಮುಂದೆ ಉತ್ತಮ ಆಡಳಿತಾಧಿಕಾರಿಯಾಗಿ ದೇಶ ಕಟ್ಟುವ ಜೊತೆಗೆ ವ್ಯಕ್ತಿಗೂ ತಮ್ಮ ಸೇವೆ ದೊರಕಿಸಲಿ, ಪಾರದರ್ಶಕ ಸೇವೆ ನೀಡಿ ಎಲ್ಲರಿಗೂ ಮಾದರಿಯಾಗಲಿ ಎಂದು ಹಾರೈಸಿದರು. ನಿವೃತ್ತ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ KN ರಮಣಾರೆಡ್ಡಿ ಮಾತನಾಡಿ, ನಮ್ಮ ದೇಶಕ್ಕಿಂತ ಪ್ರತಿಭಾನ್ವಿತರ ಅಗತ್ಯವಿದೆ. ವರಣಗೌಡ ಭವಿಷ್ಯದಲ್ಲಿ ಒಬ್ಬ ಶ್ರೇಷ್ಠ ಆಡಳಿತಾಧಿಕಾರಿಯಾಗಿ ದೇಶ ಸೇವೆ ಮಾಡಲಿ. ಈ ಸಾಧನೆ ಕೇವಲ ಕುಟುಂಬಕ್ಕೆ ಮಾತ್ರವಲ್ಲ, ಎಲ್ಲ ಸಮುದಾಯಗಳಿಗೂ, ರಾಜ್ಯಕ್ಕೂ ಮತ್ತು ದೇಶಕ್ಕೂ ಹೆಮ್ಮೆ ತರುತ್ತದೆ. ಯುವಕರು ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಸೇರೋದರಿಂದ ದೇಶದ ಭವಿಷ್ಯ ಇನ್ನಷ್ಟು ಬೆಳಗುತ್ತದೆ. ಡಾಕ್ಟರ್ ವರಣಗೌಡರವರ ಜೀವನ ಯಶಸ್ವಿನಿಂದ ತುಂಬಿರಲಿ ಎಂದು ಹಾರೈಸುತ್ತೇನೆ ಎಂದರು. ಉಪನ್ಯಾಸಕಾರಿ ಯರಮರೆಡ್ಡಿ ವೆಂಕಟಪ್ಪ ಮಾತನಾಡಿ, ಡಾಕ್ಟರ್ ವರಣಗೌಡರವರ ಸಾಧನೆಗೆ ಮುಂಬರುವ UPS ಅಭ್ಯರ್ಥಿಗಳಿಗೆ ಮಾದರಿಯಾಗಲಿ. ಇವರ ಸಾಧನೆ ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ. ಮುಂದೆ ಇನ್ನೂ ಉತ್ತಮ ಸಾಧನೆಗಳನ್ನು ಅಲಂಕರಿಸಲಿ ಎಂದು ಹಾರೈಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಪಿ ವರಣಗೌಡರವರನ್ನು ಶಾಲು, ಮೈಸೂರು ಪೇಟ, ಹಾರ ಹಾಕಿ ಪುಸ್ತಕ ನೀಡುವುದರ ಮೂಲಕ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಶಿಕ್ಷಕರಾದ ನಂಜನಗೌಡರು ಸ್ವರಚಿತ ಕವನವನ್ನು ಇದೇ ಸಂದರ್ಭದಲ್ಲಿ ಆಡಿದರು. ಈ ಸಂದರ್ಭದಲ್ಲಿ ಹಲವಾರು ಕಸಾಪ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಕಾಂತಿಯ ಕಣ್ಣಲ್ಲಿ ಮುಖವನ್ನು ನೋಡಿದ ತಕ್ಷಣನೇ ಉಜ್ವಲ ಒಂದು ಭವಿಷ್ಯವನ್ನು ಇರ್ತಕ್ಕಂಥ, ಮುಂದೆ ಬೆಳಗತಕ್ಕಂತಹ ಒಂದು ಕಾಂತಿ ಇರ್ತಕ್ಕಂಥದಿಂದ ಪುಟಾಣಿ ಕಾಂತಿ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಬಹಳ ಆನಂದವನ್ನು ಉಂಟು ಮಾಡಿದೆ. ನಮ್ಮ ಒಂದು ಈ ಚಿಂತಾಮಣಿ ನಗರದ ಒಬ್ಬ ಪ್ರತಿಭೆ, ಇಡೀ ನಮ್ಮ ಭಾರತ ದೇಶಕ್ಕೆ ಈ ಚಿಂತಾಮಣಿಯ ಒಂದು ನಗರ ಮತ್ತೆ ಈ ಒಂದು ಚಿಂತಾಮಣಿ ಈ ಒಂದು ಭಾಗವನ್ನು ಪರಿಚಯಿಸಿದನಲ್ವಾ, ಅದು ಬಹಳ ಅಭೂತಪೂರ್ವಕಂತ ಸಾಧನೆ. ಈ ಸಾಧನೆಗೆ ನಾವು ಇವತ್ತೆಷ್ಟು ಕೊಂಡಾಡಬಹುದು, ಆದರೆ ಅದ್ರ ಹಿಂದುಗಡೆ ಪರಿಶ್ರಮ ಇದೆಯಲ್ಲ, ಮತ್ತೆ ಅವರ ತಂದೆ ತಾಯಿಗಳ ಒಂದು ಕೊಡುಗೆ ಇದೆಯಲ್ಲ, ಈ ಕೊಡುಗೆಗೆ ನಾವು ಈ ಒಂದು ಸಂದರ್ಭದಲ್ಲಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅವರ ತಂದೆ ತಾಯಿಗಳಿಂದ ಮಗು ಶುಭವನ್ನು ಕೊಡ್ತಾ ಇದೀವಿ. ಈ ಒಂದು ಹಾಡಿನ ಮುಖಾಂತರ ಈ ಪುಟಾಣಿ ಬಾಲಕ ಇನ್ನೂ ಬಹಳ ಮೇಲ್ಮಟ್ಟಕ್ಕೆ ಹೋಗ್ಲಿ ಅಂತೇಳಿ ಭಗವಂತನಲ್ಲಿ ಕೋರ್ತಾ ಒಂದು ಹಾಡನ್ನು ಆಡ್ತಾ ಇದ್ದೀವಿ. ನೀನಿಟ್ಟ ವರವಲ್ಲವೇ ಓ ಸ್ವಾಮಿ ಹೂವು ಹಣ್ಣುಗಳು, ನೀನಿಟ್ಟ ವರವಲ್ಲವೇ ಓ ಸ್ವಾಮಿ ಹೂವು ಹಣ್ಣುಗಳು, ಈ ಭೂಮಿ ಹಿ ಬಾನು ಹಿ ದೇಹ ಈ ಪ್ರಾಣ ಎಲ್ಲವೂ ನಿನದಲ್ಲವೇ ಸ್ವಾಮಿ, ನೀನಿಟ್ಟ ವರವಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು.
ಗಂಗಾ ನದಿಯ ನೀರು ಹಲೆಯಲ್ಲ ನಿನ್ನದು, ತಂಪಾಗಿ ಸುರಿಯುವ ಮಳೆಯಲ್ಲ ನಿನ್ನದು. ಗಂಗಾ ನದಿಯ ನೀರು ಹಲೆಯಲ್ಲ ನಿನ್ನದು, ತಂಪಾಗಿ ಸುರಿಯುವ ಮಳೆಯಲ್ಲ ನಿನ್ನದು. ಗಾಳಿ ನೀರು ಮೋಡ ಮುಗಿಲು ಎಲ್ಲವೂ ನಿನದಲ್ಲವೇ ಸ್ವಾಮಿ, ನೀನಿಟ್ಟ ವರವಲ್ಲವೇ ಓ ಸ್ವಾಮಿ ಹೂವು ಹಣ್ಣುಗಳು. ಗಿಳಿಯ ಕೋಗಿಲೆಗಳ ಸ್ವರವೆಲ್ಲ ನಿನ್ನದು, ಪಂಚಾವದ್ಯ ಮೇಳ ಲಯವೆಲ್ಲ ನಿನ್ನದು. ಗಿಳಿಯ ಕೋಗಿಲೆಗಳ ಸ್ವರವೆಲ್ಲ ನಿನ್ನದು, ಪಂಚಾವದ್ಯ ಮೇಳ ಲಯವೆಲ್ಲ ನಿನ್ನದು. ರಾಗಾಹಿ ತಾಳಾಯಿ ಆಡೋಯಿ ಇಂಪೋ ಎಲ್ಲವೂ ನಿನದಲ್ಲವೇ ಸ್ವಾಮಿ, ನೀನಿಟ್ಟ ವರವಲ್ಲವೇ ಓ ಸ್ವಾಮಿ ಹೂವು ಹಣ್ಣುಗಳು. ಮಿನಗುವ ಚುಕ್ಕೆಯ ಹೊಳಪೆಲ್ಲ ನಿನ್ನದು, ಕಾಮನ ಬಿಲ್ಲಿನ ಬಣ್ಣವು ನಿನ್ನದು. ಮಿನಗುವ ಚುಕ್ಕೆಯ ಹೊಳಪೆಲ್ಲ ನಿನ್ನದು, ಕಾಮನ ಬಿಲ್ಲಿನ ಬಣ್ಣವು ನಿನ್ನದು. ಸೂರ್ಯ ಚಂದ್ರ ಈ ರಾತ್ರಿ ಹಗಲು ಎಲ್ಲವೂ ನಿನದಲ್ಲವೇ ಸ್ವಾಮಿ, ನೀನಿಟ್ಟ ವರವಲ್ಲವೇ ಓ ಸ್ವಾಮಿ ಹೂವು ಹಣ್ಣುಗಳು. ಈ ನಮ್ಮ ನರ ಜನ್ಮ ನೀ ಕೊಟ್ಟ ವರವೋ, ಸರ್ವಾಂಗ ಚೇತನ ನೀನಿಟ್ಟ ಒಲವು. ಈ ನಮ್ಮ ನರ ಜನ್ಮ ನೀ ಕೊಟ್ಟ ವರವೋ, ಸರ್ವಾಂಗ ಚೇತನ ನೀನಿಟ್ಟ ಒಲವು. ಈತನವೋ ಈ ಮನವೋ ಈ ಭಕ್ತಿ ಮುಕ್ತಿ ಎಲ್ಲವೂ ನಿನದಲ್ಲವೇ ಸ್ವಾಮಿ, ನೀನಿಟ್ಟ ವರವಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು, ಈ ಹೂವು ಹಣ್ಣುಗಳು. ಧನ್ಯವಾದ. ಮೊದಲನೇದಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಹಿರಿಯರಿಗೂ ನನ್ನ ವಂದನೆಗಳು. ಇದು ನನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಎರಡನೇ ಸನ್ಮಾನ ಅಂತ ಹೇಳ್ಬೋದು. ಯಾಕಂದರೆ SSLCಯಲ್ಲಿ ಕನ್ನಡದಲ್ಲಿ 124 ಅಂಕ ಪಡ್ಕೊಂಡಾಗ ನಾನು ಇರಲಿಲ್ಲ. ಅವಾಗ ನಮ್ಮ ತಾಯಿಯನ್ನು ಕರೆಸಿ ಸನ್ಮಾನ ಮಾಡಿದ್ರು. ಅವಾಗ ನಾವೇ ಮಾಡಿದ್ದು ಸಾಹಿತ್ಯ ವೇದಿಕೆಯಿಂದ. ನಿಘಂಟು ಕೊಟ್ಟಿದ್ರು. ಅವಾಗ ನಿಘಂಟು ನಂತರ ಇನ್ನ ಇದೆ ನಿಘಂಟು, ಪೆನ್ನು ಒಂದಿದೆ ಶಿವಕುಮಾರ್. ಸೊ ಇವಾಗ ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಗ್ತದೆ. ಇವಾಗ ಮತ್ತೆ ಬಂದು ಸನ್ಮಾನ ಮಾಡ್ತಿರೋದು.